ನೆಸಳುದ ಉದಿಪೂಗು ಕಡಲುದ ದುನಿಪು ತೆಡಿಲುದ ಬೆಪ್ಪೂಗು ಪನಿ ಬರ್ಸ ಪನಿ ಬಾಲ ಕಂಜಿದ ಸೊರನೆ ದೇವೇರೆ ನೆನೆಪು ಬಾಲ ಜೋಕುಲದ ನಿಟು ಅಲ್ಲುಂಡು ದುನಿಪು ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂನಗ ದುನಿತು ದುನಿತು ದನಿತು ಜೀವ ಕಲಿನೆಯಾನಗ ದುನಿಪು ತುಕ. ತುಳು ಜನಪದ ಲೋಕ ಎನ್ನುವುದು ಅದು ಹೆಣ್ಣು ಮೂಲದ ಮಣ್ಣು. ಜನಪದ ಬದುಕಿನಲ್ಲಿ ಹೆಣ್ಣಿಗೆ ಪ್ರಮುಖ ಸ್ಥಾನ ಇದೆ. ಅಂತಹ ಸಂದರ್ಭದಲ್ಲಿ ತುಳುವರ ಬದುಕು ಹೆಣ್ಣಿನ ಜೊತೆ ಹೇಗೆ ಅದು ಕಟ್ಟಿಕೊಂಡಿದೆ? ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅಜ್ಜಿಯಾಗಿ, ಸೊಸೆಯಾಗಿ ಅವಳು ಹೇಗೆ ಒಂದು ಕೌಟುಂಬಿಕ ಬದುಕನ್ನು ಹೆಣೆಯುವುದಕ್ಕೆ ಕಾರಣಲಾಗಿದ್ದಾಳೆ? ಈ ಮಣ್ಣಿನಲ್ಲಿ ಹೆಣ್ಣಿನ ನೆರಳು ಹೇಗಿದೆ ಎನ್ನುವುದನ್ನು ನಾವು ಕಾಣಬೇಕಾದರೆ ತುಳುನಾಡಿನ ಜನಪದ ಬದುಕಿನ ಮಹಾಕಾವ್ಯಗಳೆನಿಸಿದಂತಹ ಪಾಡ್ದನಗಳನ್ನು ನಾವು ಹೊಕ್ಕಿ ನೋಡಬೇಕಾಗ್ತದೆ. ಆ ಪಾಡ್ದನದ ಬದುಕಿನಲ್ಲಿ ನಾವು ಹೊಕ್ಕಿದರೆ ಅದರ ಒಳಗಡೆ ನಮಗೆ ಕಾಣುವಂತಹ ಸತ್ಯ ಯಾವ ಪುರಾಣದಲ್ಲಿ, ಯಾವ ಚರಿತ್ರೆಯಲ್ಲಿ, ಯಾವ ವಿಮರ್ಶೆಯಲ್ಲಿ ಸಿಗದಂತಹ ಒಂದು ಬತ್ತಲೆ ಸತ್ಯವನ್ನು ನಾವು ಪಾಡ್ದನದ ಒಳಗಡೆ ಹೆಣ್ಣಿನ ಬಗ್ಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಇದು ತುಳುನಾಡಿನ ದುನಿಪು, ಇದರ ಒಂದು ತುಡಿತದಲ್ಲಿ ಬರುವಂತಹ ಹೆಣ್ಣಿನ ಮೂಲದ ಸ್ವರೂಪ. ಭೂಮಿ ತಾಯಿಯ ಮಡಿಲಲ್ಲಿ ತಾಯಿಯ ಕರುಳ ಬಳ್ಳಿಯಿಂದ ಬೇರೆಯಾಗಿ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗೆ ಹೋಗುವ ಮನುಷ್ಯರಲ್ಲಿ ಎರಡು ಜಾತಿ. ಒಂದು ಹುಟ್ಟಿಸುವ ಕಲೆಯನ್ನು ತನ್ನ ರಕ್ತ ಮಾಂಸದೊಂದಿಗೆ ಮೈಗೂಡಿಸಿಕೊಂಡು ಬಂದಿರುವ ಗಂಡು, ಇನ್ನೊಂದು ತನ್ನ ಒಡಲಲ್ಲಿ ರಕ್ತ ಮಾಂಸದ ಮುದ್ದೆಯನ್ನು 9 ತಿಂಗಳು 9 ದಿನ 9 ಗಳಿಗೆ ಹೊತ್ತು ಒಂದು ದಿನ ಪ್ರಸವ ವೇದನೆಯ ಸಹಜ ಲಯದೊಂದಿಗೆ ಹೊಸ ಜೀವಕ್ಕೆ ಭೂಮಿಯ ಬೆಳಕು ತೋರಿಸುವ ಹೆಣ್ಣು. ಆದರೆ ಜನ ಮಾತ್ರ ಅಂದಿನಿಂದ ಇಂದಿನವರೆಗೆ ಹೇಳುತ್ತಲೇ ಬಂದಿದ್ದಾರೆ, ಕೇಳುತ್ತಲೇ ಬಂದಿದ್ದಾರೆ, ಇವರಲ್ಲಿ ಯಾರು ಮೇಲು ಯಾರು ಕೀಳು ಎಂದು. The Father Mullah Charitable Institutions, the most modern linear accelerator, the blood bank and cell separator and casualty, the Father Mullah Charitable Institutions. ಮೀಸೆಯ ತುದಿಯನ್ನು ಹುರಿಗಟ್ಟಿಸಿಕೊಂಡು ಹೆಣ್ಣು ಸಂತಾನದ ಎದೆಮೆಟ್ಟಿದ ಕತೆ, ಅವಳ ಬೆನ್ನು ಮೂಳೆಯನ್ನು ಭೂಮಿಗೆ ಒತ್ತಿದ ದುರಂತ ಕಥನಗಳು ಜನಪದ ಲೋಕದ ಸತ್ಯ ಚರಿತ್ರೆಗಳಾಗಿವೆ. ತಾಯಿಯಾಗಿ, ಅಕ್ಕ ತಂಗಿಯರಾಗಿ, ಅತ್ತೆ ಸೊಸೆಯರಾಗಿ, ಅಜ್ಜಿಯಾಗಿ, ಮಗಳಾಗಿ, ಮೊಮ್ಮಗಳಾಗಿ, ಗಂಡು ಸಂತಾನದ ಮೈ ಮನಸ್ಸಿಗೆ ಸುಖದ ಲೋಕವನ್ನು ಪರಿಚಯಿಸುವ ಮಡದಿಯಾಗಿ, ಹೊಟ್ಟೆಯ ಹಸಿವನ್ನು ನೀಗಿಸಲೋಸುಗ, ಹುಟ್ಟಿನಿಂದ ಸಾವಿನ ತನಕ ಕತ್ತಲ ಕೋಣೆಯಲ್ಲಿ ಬೂದಿಯ ಹಾದಿಯಲ್ಲಿ ಗಂಡಿಗೆ ಅನ್ನ ನೀಡಿದ ಹೆಣ್ಣು ಸಮಾಜದ ಕಣ್ಣಿಗೆ ಕಾಮದ ಬೊಂಬೆಯಾಗಿಯೇ ಯಾಕೆ ಕಂಡಳು? ಮೀನಿನ ಹೆಜ್ಜೆಯನ್ನಾದರೂ ಕಾಣಬಹುದು, ಹೆಣ್ಣಿನ ನಡೆಯನ್ನು ಅರ್ಥ ಮಾಡಲು ಕಷ್ಟ ಎಂದರು. ಹೊಸ್ತಿಲಲ್ಲಿ ದಾಟಿದರೆ, ತಲೆ ಎತ್ತಿ ನಡೆದರೆ ಗಂಡು ಬೀರಿ ಎಂದರು. ಹೊರ ಪ್ರಪಂಚವನ್ನು ಕಣ್ತುಂಬ ನೋಡಲಾರದೆ ಆಸೆಯ ಮನಸ್ಸಿನಿಂದ ಒಳ ಕೋಣೆಯಲ್ಲಿ ದುಃಖಿಸುವುದೇ ಅವಳ ತುಂಬು ಜೀವನವೆಂದು ಯಾಕೆ ಬಗೆದರು? ಇದು ಹೆಣ್ಣಿಗಾದ ಮೋಸವೇ? ಅವಳಿಗೂ ಒಂದು ಮನಸ್ಸಿದೆ ಎಂದು ಯಾಕೆ ತಿಳಿಯದಾದರು? ಅಂದರೆ ಭಾಷೆ ತಿಳಿದ, ದೇಶ ತಿರುಗಿದ ಬುದ್ಧಿವಂತ ಜನ ಅವಳು ಬರೇ ಬಳೆ ತೊಟ್ಟ ಹೆಣ್ಣಾಗಿಯೇ ಇರಬೇಕು ಎಂದು ಬಯಸಿದರು. ಆದ್ದರಿಂದ ಅವಳ ನಿಜ ರೂಪ ಮರೆಯಾಗಿಯೇ ಉಳಿಯಿತು. ಹೀಗೆ ಲೋಕದೊಳಗೆ ಮರೆಯಾಗಿ ಹೋಗಿರುವ ಹೆಣ್ಣಿನ ನಿಜರೂಪವನ್ನು, ಇತಿಹಾಸ ಮರೆತ ಸತ್ಯದ ತಿರುಳನ್ನು ಮಣ್ಣಿನ ನೆರಳಲ್ಲಿ ಕಾಣಬೇಕಾದರೆ ಜನಪದ ಲೋಕದ ಮಹಾಕಾವ್ಯಗಳೆನಿಸಿದ ಪಾಡ್ದನ ಲೋಕದ ಒಳಗೆ ಕಣ್ಣು ಹಾಯಿಸಬೇಕಾಗಿದೆ. ಆಗ ನಮಗೆ ಕಾಣುತ್ತದೆ
ಹೆಣ್ಣೆಂದರೆ ಬರೀ ಸೀರೆಯ ಸೆರಗನ್ನು ಆಡಿಸುತ್ತಾ ಗಂಡಿಗೆ ಸುಖದ ಸೊತ್ತಾಗುವ ತೊತ್ತಲ್ಲ, ಗಂಡಿನ ಅಹಂಕಾರವನ್ನು ನೆಲಕ್ಕೆ ಮೆಟ್ಟುವ ಛಲದ ಶಕ್ತಿಯಾಗಿ, ಭೂಮಿಯ ಸತ್ಯದ ಮಾತೆಯಾಗಿ ಅವಳು ಕಂಡುಬರುತ್ತಾಳೆ. ಜನಪದ ಲೋಕದಲ್ಲಿ ಹೆಣ್ಣು ಮಾಯಕದ ಶಕ್ತಿಯಾಗುವುದು, ಸೇಡು ತೀರಿಸಿಕೊಳ್ಳುವುದು, ಸತ್ಯ ಪ್ರಮಾಣಕ್ಕೆ ತನ್ನನ್ನು ಒಳಗಾಗಿಸುವುದು, ಪ್ರಮಾಣದಲ್ಲಿ ಗೆದ್ದು ಗಂಡಿಗೆ ಆಸರೆಯಾಗುವುದು, ಗಂಡಿನಿಂದಲೇ ಪೂಜಿಸಿಕೊಳ್ಳುವುದು, ಇದು ನಾವು ಕಾಣುವ ನಗ್ನ ಸತ್ಯ, ಜನಪದ ಸತ್ಯ. ತುಳುನಾಡಿನ ಆಲಡೆಗಳಲ್ಲಿ ಎಲ್ಲ ಕಡೆ ಆರಾಧನೆಗೆ ಒಳಪಡುವಂತಹ ನಾವು ಸಿರಿಗಳನ್ನು ನಾವು ಕಾಣ್ತೇವೆ. ಅಂತಹ ಆ ಸಿರಿಗಳ ಚರಿತ್ರೆಯನ್ನು ಹೇಳುವಂತಹ ಸತ್ಯನಾಪುರದ ಸಿರಿಯ ಪಾಡ್ದನ ಅದು ತುಳುನಾಡಿನ ಚರಿತ್ರೆಗೆ ಒಂದು ಕೊಟ್ಟಂತಹ ಮಹಾಕಾವ್ಯ. ಅಜ್ಜ ಸಾಕಿದಂತಹ ಹೆಣ್ಣು ತಾಯಿ ಹೊಟ್ಟೆಯಲ್ಲಿ, ತಾಯಿಯ ಗರ್ಭದಲ್ಲಿ ಬಾರದಂತಹ ಒಂದು ಹೆಣ್ಣು, ಅವಳು ಹಿಂಗಾರದ ಎಸಳಿನಲ್ಲಿ ಹುಟ್ಟಿದಂತಹ ಸಿರಿ ಹೇಗೆ ಒಂದು ಸತ್ಯದ ಮಗಳಾಗಿ ಗಂಡು ಸಂತಾನಕ್ಕೆ ಆ ಗಂಡು ಸಂತಾನವನ್ನು ಸರಿದಾರಿಗೆ ತರುವಂತಹ ಒಂದು ಶಕ್ತಿಯಾಗಿ ಅವಳು ಮಣ್ಣಿನಲ್ಲಿ ಹೇಗೆ ಬೆಳೆದಿದ್ದಾಳೆ ಎನ್ನುವುದನ್ನು ಸತ್ಯನಾಪುರದ ಸಿರಿ ಪಾಡ್ದನ ನಮಗೆ ಅದು ಹೇಳುತ್ತದೆ. ಅದರಲ್ಲಿ ಈ ಮಣ್ಣಿನ ಶಕ್ತಿ ಇದೆ, ಮಣ್ಣಿನ ಸತ್ವ ಇದೆ. ಇನ್ನೊಂದು ಹೆಣ್ಣೇ ನಾಯಕಿಯಾಗಿ ಬರುವ ಪಾಡ್ದನವೆಂದರೆ ಸತ್ಯನಾಪುರದ ಸಿರಿಯ ಪಾಡ್ದನ. ಕೈ ಹಿಡಿದ ಪತಿ ಯಾವ ರಾಕ್ಷಸ ಬುದ್ಧಿಯವನಾದರೂ ಅವನೇ ತನ್ನ ಪಾಲಿನ ದೇವರೆಂದು ಸ್ವೀಕರಿಸಿ, ಅವನ ಪಶುಬುದ್ಧಿಗೆ ನೊಂದು ಅವನಿಗೆ ವಿಚ್ಛೇದನ ನೀಡಿ ತಾನು ಬಯಸಿದವನ ಕೈ ಹಿಡಿದು ಸಂಸಾರ ಮಾಡುತ್ತಾಳೆ, ಸಂತಾನ ಬೆಳೆಸುತ್ತಾಳೆ. ಇದು ಯಾವ ಚರಿತ್ರೆಯ ಪುಟಗಳ ಒಳಗೂ ದೊರೆಯದೆ ತುಳು ಲೋಕದ ಮೊದಲ ವಿಚ್ಛೇದನ ಎನ್ನುವುದನ್ನು ನಾವು ನೋಡಿಕೊಳ್ಳಬೇಕಾಗಿದೆ. ಅದೇ ರೀತಿ ದಲಿತ ಲೋಕದ ದುರಂತ ಕಥೆಗಳಾದ ಕಲ್ಕುಡ ಕಲ್ಲುರ್ಟಿ, ಕೋಡ್ದಬ್ಬು ತನ್ನಿಮಾನಿಗ ಪಾಡ್ದನಗಳು ಅಣ್ಣ ತಂಗಿಯರ ಕಣ್ಣೀರ ಕಥೆಯನ್ನು ನಮ್ಮ ಮುಂದಿಡುತ್ತವೆ. ಇಲ್ಲಿ ಅಣ್ಣ ಕಲ್ಕುಡನಿಗೆ ಆದ ಅನ್ಯಾಯವನ್ನು ಪ್ರತೀಕಾರ ಭಾವನೆಯಿಂದ ಮಾಯಾಲೋಕದಲ್ಲಿ ಹಗೆ ಸಾಧಿಸುವ ಛಲದ ಹೆಣ್ಣು ಕಲ್ಲುರ್ಟಿಯಾದರೆ, ಕೋಡ್ದಬ್ಬುವಿನ ತಾಯಿ ಕಚ್ಚೂರ ಮಾಲ್ದಿ ತನ್ನನ್ನು ಸಾಕಿ ಸಲಹಿದ ಯಜಮಾನ ಕೊಡಂಗೆ ಬನ್ನಾರರಿಗೆ ತನ್ನಿಂದಾಗಿ ಮಾನಕ್ಕೆ ಕುಂದು ಬಂದ ಸಂದರ್ಭದಲ್ಲಿ ತಾನು ಹೊತ್ತಂತಹ ಗರ್ಭ ಅದು ಮಾಯದ ಗರ್ಭ ಎಂದು ಸತ್ಯ ಪ್ರಮಾಣ ಮಾಡಿ ಗೆದ್ದ ಕತೆ. Inspiring excellence since 1985, the Dr. M. V. Shetty Memorial Trust Institutions, founded by late Dr. M. Ram Gopal Shetty, has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M. V. Shetty Memorial Trust Institutions. The programs offered by the Trust: Bachelor programs, BSc Nursing, Post Basic BSc Nursing, Bachelor of Physiotherapy, Bachelor of Speech and Hearing, Bachelor of Medical Lab Technology, Bachelor of Education, Bachelor of Social Work, Bachelor of Computer Applications, Master Programs, MSc Nursing, Master of Physiotherapy, Master of Speech and Hearing, Master of Medical Lab Technology, Master of Social Work, Doctoral Programs, PhD in Physiotherapy, PhD in Speech and Hearing, Diploma Programs, General Nursing and Midwifery, Diploma in Medical Lab Technology, PG Diploma in Bharatanatyam. Contact Academic Associate, mobile number 9483414480. ಅದೇ ರೀತಿ ನಮಗೆ ಸಿಗುವಂತಹ ಇನ್ನೊಂದು ಪಾಡ್ದನ ಯಾವುದು ಅಂತ ಕೇಳಿದರೆ, ತುಳುನಾಡಿನಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಪ್ರಚಲಿತದಲ್ಲಿ ಇರುವಂತಹ ಕೋಡ್ದಬ್ಬು ತನ್ನಿಮಾನಿಗ ಎನ್ನುವಂತಹ 2 ದೈವಗಳ ಪಾಡ್ದನ. ಆ ಕೋಡ್ದಬ್ಬು ಮತ್ತು ತನ್ನಿಮಾನಿಗ ಅವರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಬಂದವರು ಅಲ್ಲದೇ ಇದ್ದರೂ ಕೂಡ ಒಬ್ಬ ಕಷ್ಟದಲ್ಲಿರುವಂತಹ ಒಂದು ಗಂಡನ್ನು
ತಾನು ಅಣ್ಣನಾಗಿ ಸ್ವೀಕರಿಸಿ ಅವನಿಗೆ ರಕ್ಷಣೆಯನ್ನು ಕೊಟ್ಟು ಅವನನ್ನು ಕಾಯುವಂತಹ ಒಂದು ಸತ್ಯದ ಹೆಣ್ಣಾಗಿ ನಮಗೆ ಕೋಡ್ದಬ್ಬು ತನ್ನಿಮಾನಿಗ ಆ ಪಾಡ್ದನದಲ್ಲಿ ತನ್ನಿಮಾನಿಗ ಕಂಡು ಬಂದರೆ, ಕೋಡ್ದಬ್ಬುವಿನ ತಾಯಿ ಕಚ್ಚೂರ ಮಾಲ್ದಿ ಕೊಡಂಗೆ ಬನ್ನಾರ ನೆಲೆಯಲ್ಲಿ ಮಾಯಕ್ಕದ ಗರ್ಭವನ್ನು ತಳೆದಂತಹ ಸಂದರ್ಭದಲ್ಲಿ ಊರಿನ ಆ ಕೋಂಗಿಯನ್ನು ಅವಳು ಹೇಗೆ ಎದುರಿಸ್ತಾಳೆ, ಅವಳು ಹೇಗೆ ಆ ಸತ್ಯದ ಕೂಟದಲ್ಲಿ ಆ ಸತ್ಯವನ್ನು ಗೆಲ್ಲಿಸ್ತಾಳೆ ಎನ್ನುವಂತಹ ಒಂದು ಸತ್ಯವನ್ನು, ಅದು ಮಣ್ಣಿನ ಸತ್ಯವನ್ನು ಆ ಕೋಡ್ದಬ್ಬು ತನ್ನಿಮಾನಿಗ ಪಾಡ್ದನ ಆ ಕಚ್ಚೂರ ಮಾಲ್ದಿಯ ಕಥೆಯಲ್ಲಿ ಹೇಳ್ತದೆ. ಗಂಡಿನ ಮಾನ ಕಾಪಾಡುವ ದಿಟ್ಟತನ ಕಚ್ಚೂರ ಮಾಲ್ದಿಯದ್ದಾಗಿದೆ. ಅದೇ ಪಾಡ್ದನದಲ್ಲಿ ಬರುವ ತನ್ನಿಮಾನಿಗ ಎಂಬ ಕನ್ಯೆ ಕಷ್ಟದಲ್ಲಿ ಸಿಲುಕಿದ್ದ ಕೋಡ್ದಬ್ಬುವನ್ನು ಅಣ್ಣನೆಂದು ಸ್ವೀಕರಿಸಿ ಅವನ ಪ್ರಾಣ ಕಾಪಾಡಿದ ಸತ್ಯಕತೆ ಇಂದಿಗೂ ಜನಪದ ಲೋಕದಲ್ಲಿ ಐತಿಹ್ಯವಾಗಿ ಉಳಿದು ಬಂದಿದೆ. ಅದೇ ರೀತಿ ಕೊಲ್ಲೂರ ಮುಕಾಂಬಿಜೇವು, ಬೊಳ್ಳುಳ್ಳಿ ಕಿನ್ಯಗೆ, ಹೊರಗತನಿಯ, ವಜಿರಂದ ಕುಮಾರ, ಕರ್ನಗೆ ಪಾಡ್ದನಗಳು ಗಂಡು ಸಂತಾನದಿಂದ ಎಷ್ಟೋ ಅನ್ಯಾಯ ನಡೆದರೂ ಕೂಡ ಅದನ್ನು ಸಹಿಸಿಕೊಂಡು ಗಂಡಿನ ರಕ್ಷಣೆಯನ್ನು ಮಾಡುವ ಸತ್ಯ ಕಥೆಗಳು ಹೆಣ್ಣಿನ ಧಾರಣಾ ಸಾಮರ್ಥ್ಯಕ್ಕೆ ಉತ್ತಮ ನಿದರ್ಶನಗಳು. ಇವು ತುಳುನಾಡಿನ ಮಣ್ಣಿನ ಹರಳಲ್ಲಿ ಹೆಣ್ಣಿನ ನೆರಳಾಗಿ ಕಾಣುತ್ತಿವೆ. ಇದೇ ರೀತಿ ಇವತ್ತು ನಮಗೆ ಹೇಳುವುದಕ್ಕೆ ಸಾಧ್ಯ ಆಗದಂತಹ ಎಷ್ಟೋ ಪಾಡ್ದನಗಳು, ಎಷ್ಟೋ ಹೆಣ್ಣಿನ ಕಥೆಗಳು ಇಲ್ಲಿ ಇದೆ. ಒಂದು ನೆನಪಿಡಿ ಬಂಧುಗಳೇ, ನಿಜವಾದ ಸತ್ಯವನ್ನು ನಮಗೆ ಯಾವ ಇತಿಹಾಸವೂ ಹೇಳಿಲ್ಲ. ನಿಜವಾದ ಇತಿಹಾಸ ಇರುವಂಥದ್ದು, ನಿಜವಾದ ಮನುಷ್ಯ ಬದುಕಿನ ಸತ್ಯ ಇರುವಂಥದ್ದು ಅದು ಪಾಡ್ದನಗಳಲ್ಲಿ ಎನ್ನುವಂಥದ್ದು ಅದು ಲೋಕಸತ್ಯ. ಅಂತಹ ಸತ್ಯವನ್ನು ಈ ಮಣ್ಣಿನ ನೆರಳಲ್ಲಿ ಹೆಣ್ಣಿನ ನೆರಳು ಎನ್ನುವಂತಹ ಈ ಒಂದು ಆ ದುನಿಪುವಿನ ತುಡಿತದಲ್ಲಿ ನಾವು ಕಂಡಿದ್ದೇವೆ. ಮುಂದಿನ ಆ ತುಡಿತ ನಮಗೆ ಒಳ್ಳೊಳ್ಳೆಯ ವಿಷಯಗಳೊಂದಿಗೆ ಈ ದುನಿಪು ನಿಮ್ಮ ಮುಂದೆ ಬರಲಿಕ್ಕೆ ಇದೆ. ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂನಗ, ದುನಿತು ದನಿತ ಜೀವ ಕಲೆನೆಯಾನಗ. ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂನಗ, ದುನಿತು ದನಿತ ಜೀವ ಕಲೆನೆಯಾನಗ. ಮದಿಮೇದ ದಿನ ತಾನಿ ಮದಿರೆಂಗಿ ಮದಿಮಾಲೆ, ಪುಲ್ಯಣ್ಣ ನೆಂಪೂದ ಬಂಗಾರ ದುನಿಪು. ಮದಿಮೇದ ದಿನ ತಾನಿ ಮದಿರೆಂಗಿ ಮದಿಮಾಲೆ, ಪುಲ್ಯಣ್ಣ ನೆಂಪೂದ ಬಂಗಾರ ದುನಿಪು. ಪುರುಬಾಲೆ ಪುಟುನಾಗ, ಪುರುಬೇನೆ ಪುಟುನಾಗ, ಪುರುಬಾಲೆ ಪುಟುನಾಗ, ಪುರುಬೇನೆ ಪುಟುನಾಗ. ತಿರುಬಂಜಿ ತುಲ್ಲೂನ ದಿಂಜೇಲು ದುನಿಪು. ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂನಗ, ದುನಿತು ದನಿತ ಜೀವ ಕಲೆನೆಯಾನಗ. ನೆಸಳುದ ಉದಿಪೂಗು ಕಡಲುದ ದುನಿಪು, ತೆಡಿಲುದ ಬೆಪ್ಪೂಗು ಪನಿ ಬರ್ಸ ಪನಿಪು. ನೆಸಳುದ ಉದಿಪೂಗು ಕಡಲುದ ದುನಿಪು, ತೆಡಿಲುದ ಬೆಪ್ಪೂಗು ಪನಿ ಬರ್ಸ ಪನಿಪು. ಬಾಲೆ ಕಂಜಿದ ಸೊರನೆ ದೇವೇರೆ ನೆನೆಪು, ಬಾಲೆ ಕಂಜಿದ ಸೊರನೆ ದೇವೇರೆ ನೆನೆಪು. ಬಾಲೆ ಜೋಕುಲದ ನಿಟು ಅಲ್ಲುಂಡು ದುನಿಪು. ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂನಗ, ದುನಿತು ದನಿತ ಜೀವ ಕಲೆನೆಯಾನಗ. ದುನಿಪು ತುಕ ಬದುಕುಡೊಂಜಿ ಪುಲ್ಯ ತೂನಗ, ದುನಿತು ದನಿತ ಜೀವ ಕಲೆನೆ